ಎಲ್ರಿಗೂ ನಮಸ್ಕಾರ. ಒಂದು ಸೀಡ್ 2000 ವರ್ಷಗಳ ಕಾಲ ಮಣ್ಣಿನಲ್ಲಿ ಮಲಗಿ ಮತ್ತೆ ವಿಜ್ಞಾನಿಗಳ ಕೈಯಲ್ಲಿ ಹುಟ್ಟುತ್ತೆ ಅನ್ನೋದನ್ನ ನಂಬ್ತೀರಾ? ಹೌದು, ನಂಬಲೇಬೇಕಾದಂತ ವಿಷಯ. 1960ರಲ್ಲಿ ಈಗಿನ ಇಸ್ರೇಲ್ನ ಮಸಡಾ ಎಂಬ ಪುರಾತನ ಕೋಟೆಯಲ್ಲಿ ಆರ್ಕಿಯೋಲಾಜಿಸ್ಟ್ಗಳು ಎಕ್ಸ್ಕವೇಷನ್ ಮಾಡುತ್ತಿರುವಾಗ ಕೆಲವು ಡೇಟ್ ಪಾಮ್ ಸೀಡ್ಗಳನ್ನ ಹಳೆಯ ಜಾರ್ಗಳಲ್ಲಿ ಕಂಡರು. ವಿಜ್ಞಾನಿಗಳು ಅವುಗಳನ್ನ ಜೇವಿಶ್ ರೆಸಿಲೆನ್ಸ್ ರೋಮನ್ನರ ಕಾಲದ್ದು ಅಂದರೆ ಕ್ರಿಸ್ತಪೂರ್ವ 155ರ ಜೂಡಿಯನ್ ಡೇಟ್ ಪಾಮ್ ಎಂದು ಗುರುತಿಸಿದರು. Now come the interesting part of experiment. 2005ರಲ್ಲಿ ಸರಹ ಸಲೂನ್ ಎಂಬ ವಿಜ್ಞಾನಿ ಈ ಸೀಡ್ಸ್ ಗಳು ಜರ್ಮಿನೇಟ್ ಆಗ್ತವಾ ಅಂತ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. The seed was slowly hydrated, treated with fertilizer and growth hormones, planted carefully by a scientist, Elaine Solvay. Surprisingly, after about 8 weeks, the seeds sprouted into a plant. This was named as the oldest seed ever germinated in the world. ಮುಂದುವರೆದು ಈ ಸೀಡ್ 2 ವರ್ಷಗಳ ಕಾಲ ತನ್ನ ಅಸ್ತಿತ್ವವನ್ನ ಮುಂದುವರಿಸಿಕೊಳ್ಳಲು ಡ್ರೈ ಡೆಸರ್ಟ್ ಕ್ಲೈಮೇಟ್, ಟೆಂಪರೇಚರ್, ವೆರಿ ಲೋ ಮಾಯಿಶ್ಚರ್, these conditions prevented damage of the seed's DNA and slowed down the aging processes. What happened to plant andra? The plant grown normally and reached several meters tall. Other interesting fact ಏನಂದ್ರೆ ಅದು ಗಂಡು ಗಿಡವಾಗಿತ್ತು. It produces pollen for the pollination. Later, other ancient seeds were also germinated and created ancient date palm. ಇವತ್ತಿಗೂ ಕೂಡ ancient date ವೆರೈಟಿಗಳನ್ನ ಮಿಡಲ್ ಈಸ್ಟ್ ನಲ್ಲಿ ಸಂರಕ್ಷಣೆ ಮಾಡಲಾಗುತ್ತಿದೆ. Imagine this seed started its life after 2000 years. Nature proves one thing: life can wait, but it never gives up. ಧನ್ಯವಾದ.